ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತು ಬಂದುಬಿಟ್ಟು ಮ್ಯಾರೇಜ್ ಪ್ರೊಫೈಲ್ ಆಗಿರುತ್ತೆ. ನಿನ್ನೆ ಬಂದುಬಿಟ್ಟು ಒಂದು ಗೆಳೆತನ ಬಯಸ್ಬಿಟ್ಟು ಒಬ್ಬರು ಕಳಿಸಿದ್ರು. ಆಲ್ರೆಡಿ ಅದು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತಿದ್ದೇನೆ, ನೋಡಿಲ್ಲ ಅಂದರೆ ಬೇಗ ನೋಡ್ಕೊಂಡು ಬನ್ನಿ. ಸೊ ಇವರಿಗೆ ಮದುವೆ ಆಗುವಂತಹ ಒಬ್ಬ ಗಂಡು ಬೇಕು ಅಂತ ಹೇಳಿದ್ದಾರೆ. ಇವರ ಇನ್ಫಾರ್ಮೇಷನ್ ಏನಂತೆ, ಯಾವ ರೀತಿ ಹುಡುಗ ಬೇಕಂತೆ, ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇವರ ತಂದೆಯವರು ಒಂದು ಹೊಲದಲ್ಲಿ ಕೆಲಸ ಮಾಡುವಂತಹ ರೈತ ಆಗಿದ್ದಾರೆ. ಇವರ ತಾಯಿಯವರು ಹೌಸ್ ವೈಫು. ಇವರ ಹೆಸರು ಬಂದುಬಿಟ್ಟು ಗೌರಿ ಅಂತ. ಅವರ ಫೋಟೋ ಕೂಡ ನೋಡ್ಕೊಳ್ಳಿ, ಲಕ್ಷಣವಾಗಿದ್ದಾರೆ. ಇವರ ವಯಸ್ಸು ಬಂದು 34 ವರ್ಷ. ಊರು ಬಂದುಬಿಟ್ಟು ಚಿತ್ರದುರ್ಗದಲ್ಲಿ ವಾಸವಾಗಿರೋದು. ಇವರ ಜಾತಿ ಬಂದುಬಿಟ್ಟು ಒಕ್ಕಲಿಗ ಜನರು. ಇವರ ತಂದೆ ತಾಯಿಯವರಿಗೆ ಒಬ್ಬರೇ ಒಬ್ಬರು ಹೆಣ್ಣು ಮಗಳಾಗಿರ್ತಕ್ಕಂಥ ಈ ಒಂದು ಗೌರಿಯವರು ಮಾಂಸಾಹಾರಿ ಪ್ರಿಯ ಆಗಿರ್ತಾರೆ. ಬಿರಿಯಾನಿ ಈ ರೀತಿಯ ಪದಾರ್ಥಗಳನ್ನು ತಿನ್ಕೊಂಡು ಬೆಳೆದಿರ್ತಕ್ಕಂಥ ಗೌರಿ ಅವರಿಗೆ 40ರ ಒಳಗಿನ ಒಬ್ಬ ಒಳ್ಳೆಯ ಪ್ರೀತಿ ಮಾಡಿಬಿಟ್ಟು ಮದುವೆ ಆಗುವಂಥ ಹುಡುಗ ಬೇಕು ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳಿದ್ದಾರೆ, ಈ ರೀತಿಯಲ್ಲಿ ಇರಬೇಕು ಅಂತ. ಅವರ ಫೋಟೋ ನೋಡ್ಕೊಳ್ಳಿ ಗೌರಿ ಅವ್ರದ್ದು. ಬನ್ನಿ ಇವಾಗ ನೋಡ್ಕೊಂಡು ಬರೋಣ ಆ ರೀತಿ ಹುಡುಗ ಯಾವ ರೀತಿ ಇರಬೇಕು ಅಂದರೆ, ಅವರು ಕೂಡ ಮಾಂಸಾಹಾರಿ ಜೀವನ ಆಗಿರಬೇಕು ಆ್ಯಂಡ್ ಒಳ್ಳೆಯ ಒಂದು ಸಾಂಸಾರಿಕ ಜೀವನದ ಬಗ್ಗೆ ಜ್ಞಾನ ಇರಬೇಕು ಗಂಡಿಗೆ ಅಂತ ಹೇಳಿರ್ತಾರೆ. ಒಂದು ಸಂಸಾರ ಯಾವ ರೀತಿಯನ್ನು ತೆಗೆದುಕೊಂಡು ಹೋಗಬೇಕು, ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪನಾದರೂ ಜ್ಞಾನ ಇರಬೇಕು. ಸೊ ದುಡ್ಡು ಉಳಿಸುವುದು ಗೊತ್ತಿರಬೇಕು. ಒಂದು 10,000 ರೂಪಾಯಿ ಕೊಟ್ಟರೆ ಅದನ್ನು ಖರ್ಚು ಮಾಡ್ಕೊಂಡು ಯಾರು ಬೇಕಾದರೂ ಬರ್ತಾರೆ. ಬಟ್ 10,000 ರೂಪಾಯಿದಲ್ಲಿ ಖರ್ಚು ಮಾಡ್ದೇ ಉಳಿಸ್ಕೊಂಡು ಬರುವಂತಹ ಒಬ್ಬ ಗಂಡು ಇರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಒಂದು ಯಾವುದಾದ್ರೂ ಇರಲಿ, ಪುಟ್ಟದಾಗಿರ್ತಕ್ಕಂಥ ಕೆಲಸ ಮಾಡ್ತಿದ್ರಲಿ, ಅದು ಗೋರ್ಮೆಂಟೇ ಅಂತ ಏನಿಲ್ಲ, ಪ್ರೈವೇಟ್ ಇದ್ದರೂ ಓಕೆ ಅಂತ ಹೇಳಿದ್ದಾರೆ. ಆರೋಗ್ಯವಂತ ವ್ಯಕ್ತಿ ಆಗಿರಬೇಕು. ಯಾವುದೇ ಕಾಯಿಲೆ, BP, ಶುಗರ್ ಈ ರೀತಿಯ ಕೆಲವೊಂದಿಷ್ಟು ಕೆಟ್ಟ ಕಾಯಿಲೆಗಳು ಅವರಿಗೆ ಇರಬಾರ್ದು ಅಂತ ಹೇಳಿದ್ದಾರೆ. ಸೊ ನೋಡ್ಕೊಳ್ಳಿ, ಒಳ್ಳೆಯ ಒಂದು ಡೀಟೇಲ್ಸ್ಗಳು ಇವರು. ಇಷ್ಟು ಎಲ್ಲ ಹುಡುಗನ ಹತ್ರ ಇದ್ದೇ ಇರುತ್ತೆ ಕ್ವಾಲಿಫಿಕೇಷನ್ಗಳು. ಸೊ ನಿಮ್ಮ ಹತ್ರನೂ ಇದೆ ಅಂದರೆ, ಯಾರಾದರೂ ಚಿತ್ರದುರ್ಗದಲ್ಲಿ ಅಕ್ಕಪಕ್ಕ ಇದ್ದರೆ ಬೇಗ ಬೇಗ ನಿಮ್ಮ ಊರನ್ನು, ನಿಮ್ಮ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಪ್ರತಿಯೊಂದನ್ನು ಚೆಕ್ ಮಾಡಿ ಅವರೇ ಖುದ್ದಾಗಿ ರಿಪ್ಲೈ ಕೊಡ್ತಾರೆ. ಬೇಗ 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 ತಿಳಿಸಿ. ಸ್ನೇಹಿತರೆ, ಇವರ ಒಂದು ಕನಸಿನ ಕಾರು ನೋಡ್ಕೊಂಬರೋಣ. ಸೊ ನೋಡ್ಕೊಳ್ಳಿ, ಇವರ ಒಂದು ಕನಸಿನ ಕಾರು ಬಂದ್ಬಿಟ್ಟು ಈ ರೀತಿ ರೆಡ್ ಕಲರಲ್ಲಿ ಏನು ನೋಡ್ತಿದ್ರಾ, ಈ ಒಂದು ಫ್ಯಾಮಿಲಿಯರ್ ಕಾರ್ ಬಂದ್ಬಿಟ್ಟು ಸ್ನೇಹಿತರೆ, ಅವರು ಮದುವೆ ಆದ ನಂತರ 6 ವರ್ಷ ಏನು ಕಂಪ್ಲೀಟ್ ಆಗುತ್ತೆ, ಆಮೇಲೆ ಈ ರೀತಿಯ ಕಾರನ್ನು ತೆಗೆದುಕೊಳ್ಬೇಕು ಅಂತ ಅವರ ಕನಸಾಗಿರುತ್ತೆ. ಗಂಡು ಮಕ್ಳಿಗೂ ಇರುತ್ತೆ, ಬಟ್ ದುಡ್ಡು ಅಂತ ಇಲ್ಲದೆ ಇರೋ ಕಾರಣದಿಂದ ಪ್ರಸ್ತುತ ಅವರು ತೆಗೆದುಕೊಳ್ಳಲ್ಲ. ಸೊ ಏನು ನೋಡ್ತಿದ್ರೆ, ಇದರ ಒಂದು ಟಾಪ್ ಮಾಡಲು ರೆಡ್ ಕಲರಲ್ಲಿ ವಿತ್ ವೈಟ್ ಆಗಿರ್ತಕ್ಕಂಥ ಈ ಒಂದು ಲೈಟಿಂಗ್ ಡಿಸೈನ್ ಆಗಿರಲಿ, ಈ ಒಂದು ಟೈರ್ ಡಿಸೈನ್ ಆಗಿರಲಿ ಅಷ್ಟೇ ಚೆನ್ನಾಗಿದೆ. ನೀವು ಪ್ರಸ್ತುತ ಈ ಒಂದು ಕಾರನ್ನು ಅವ್ರಿಗೆ ಗಿಫ್ಟಾಗಿ ಕೊಡಬೇಕು ಅಂತ ಏನಿಲ್ಲ. ಅವರು ಮದುವೆ ಆದ ನಂತರ ದುಡ್ಡು ಸೇವ್ ಮಾಡಿ ಇಡ್ತಾರೆ, ಬಟ್ ಇದ್ರ ಬಗ್ಗೆ ಜ್ಞಾನ ಇಲ್ಲ ಅವ್ರಿಗೆ ನೀವು ದುಡ್ಡು ಕೊಟ್ಟ ತಕ್ಷಣ ಎಲ್ಲಿ ಸಿಗುತ್ತೆ ಕಾರು, ಡಾಕ್ಯುಮೆಂಟ್ ಏನೆಲ್ಲ ಕೊಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕೊಡಿ ಸಾಕು. ಖುದ್ದಾಗಿ ಅವರು ಎಲ್ಲವನ್ನು ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಸೊ ಒಟ್ಟಿನಲ್ಲಿ ಇದರ ಒಂದು ಕ್ರೆಡಿರಿಯಲ್ ಆಗಿರ್ತಕ್ಕಂಥ ವೈಟ್ ಬಿಗ್ನರ್ಸ್ ಹೌಸಿಂಗ್ ಆ್ಯಂಡ್ ಎಲೆಕ್ಟ್ರಿಕ್ ಇಂಟಿಚ್ ಇದೆಲ್ಲನೂ ಕೂಡ ಒಂದು ಹೊಸದಾಗಿ ಸ್ಟ್ರೆಚಬಲ್ ಸ್ಕ್ರೀನ್ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಆಟೋಮೆಟಿಕ್ಲಿ ನೀವೊಂದು ಗ್ಲಾಸಿನ ಏನು ಅವಾಗೆಲ್ಲ ಈ ರೀತಿಯಾಗಿ ಕೆರೆಯುವಂಥದ್ದಿತ್ತು, ಆಟೋಮೆಟಿಕ್ ಸ್ಕ್ರೀನ್ ಅಂತ ಅಂದ್ಬಿಟ್ಟೆ. ಪ್ರಸ್ತುತ ಅದಕ್ಕೆ ಟಚ್ ಮಾಡಿದ್ರೇ ಗ್ಲಾಸ್ ತಾನಾಗಿ ಹಾಕೊಳ್ಳುತ್ತೆ, ಇನ್ನೊಂದು ಕ್ಲೋಸ್ ಆಗುತ್ತೆ. ಕೆಲವೊಂದಿಷ್ಟು ಕಾರ್ಗಳಲ್ಲಿ ಇರುತ್ತೆ, ಕೆಲವೊಂದಿಷ್ಟು ಕಾರ್ಗಳಿರಲ್ಲ. ಬಟ್ ಅದಕ್ಕೇ ಅವರು ಈ ರೀತಿ ಕಾರ್ಗಳನ್ನು ಇಷ್ಟಪಡ್ತಿರೋದು. ವಿತ್ ಸ್ಟೇರಿಂಗ್ ಕೂಡ ನೋಡ್ಕೊಳ್ಳಿ, ಅಷ್ಟೇ ಸ್ಮೂತಾಗಿದೆ. ಬೈ ಚಾನ್ಸ್ ಯಾರಾದರೂ ಡ್ರೈವಿಂಗ್ ಕಲಿಬೇಕು ಅಂತ ಇಷ್ಟ ಇದ್ದರೆ ಪ್ರಸ್ತುತ ನೀವು ಈ ಒಂದು ಕಾರಿನಲ್ಲಿ ಕೂತ್ಕೊಂಡ್ರೆ ಸಾಕು, ಎಲ್ಲೂ ಗುದ್ದಲ್ಲ, ಏನು ಮಾಡಲ್ಲ, ಆಟೋಮೆಟಿಕ್ಕಾಗಿ ಸ್ಮೂತಾಗಿ ತೆಗೆದುಕೊಂಡು ಹೋಗುತ್ತೆ. ಜೊತೆಗೆ ಏನೆಲ್ಲ ಮಾಡಬೇಕು, ಏನೆಲ್ಲ ಗೇರ್ ಕ್ಲಚ್ ಹಾಕಬೇಕು ಎಲ್ಲನೂ ಕೂಡ ಅದಾಗದೇ ತಿಳಿಸಿಕೊಡುತ್ತೆ. ಅಷ್ಟೊಂದು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥದ್ದು ಈ ಒಂದು ಕಾರಿನಲ್ಲಿ ಇದೆ ಸ್ನೇಹಿತರೆ. ನೋಡ್ಕೊಳ್ತಿದ್ರೆ ಇದು ಡ್ಯಾಶ್ ಬೋರ್ಡ್ ಆ್ಯಂಡ್ ಇಲ್ಲಿ TV ಇಡುವಂಥ ಒಂದು ಸ್ಪೇಸ್ ಕೂಡ ನೀವು ನೋಡ್ಕೊಳ್ಬೋದು, ಚೆನ್ನಾಗಿದೆ. ಆಲ್ ಓವರ್ ಹೇಳಬೇಕು ಅಂದರೆ ಅಷ್ಟೇ ಚೆನ್ನಾಗಿ, ಅಷ್ಟೇ ಸಖತ್ತಾಗಿರ್ತಕ್ಕಂಥದ್ದು. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಈ ಕಾರಿನ ಬಗ್ಗೆ ಮಾಹಿತಿ ಬಿಟ್ಬಿಟ್ಟು ಅವರ ಡೀಟೇಲ್ಸ್ ಏನೇನು ಹೇಳಿದೆ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.